ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮನುಷ್ಯ ಜನ್ಮಕ್ಕೆ ಬರುವಾಗಲೇ ಹಲವಾರು ರೀತಿಯ ಋಣಗಳನ್ನು ಹೊತ್ತುಕೊಂಡು ಜನಿಸ್ತಾನೆ. ಅದೆಂದರೆ ದೇವಋಣ, ಋಷಿ ಋಣ, ಪಿತೃಋಣ, ಪ್ರಕೃತಿ ಋಣ ಮೊದಲಾದವುಗಳು. ಆದರೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಇದರ ಕಲ್ಪನೆ ಇರೋದಿಲ್ಲ. ಅದೇ ರೀತಿ ನಾವು ಜನ್ಮ ತಳೆದು ಜೀವನ ಕ್ರಮಿಸುವಾಗ ಹಲವರ ಔದಾರ್ಯದಿಂದ ಬಾಳನ್ನು ಸಾಗಿಸ್ತೇವೆ. ಬಾಲ್ಯದಲ್ಲಿ ತಾಯಿ ಕಾಲಕಾಲಕ್ಕೆ ಎದೆ ಹಾಲನ್ನು ಉಣಿಸಿ ತಂಪಾದ ಆಹಾರಗಳನ್ನು ಕೊಟ್ಟು ಪೋಷಿಸ್ತಾಳೆ. ಅದೇ ರೀತಿ ತಂದೆ ನಮ್ಮ ಬೇಕು ಬೇಡಗಳೆಲ್ಲವನ್ನು ಶ್ರಮವಹಿಸಿ ಸಂಪಾದಿಸಿ ಪೂರೈಸ್ತಾನೆ. ಅಜ್ಜಿ, ಅಜ್ಜ, ತಂಗಿ, ಅಣ್ಣ, ತಮ್ಮ, ಗೆಳೆಯರು, ಬಂಧುಗಳು ಎಲ್ಲರೂ ನಮ್ಮ ಬಾಳಿಗೆ ಆಸರೆಯಾಗಿ ನಮ್ಮ ಬಾಳು ಹಸನಾಗುವಂತೆ ಮಾಡ್ತಾರೆ. ಆದರೆ ನಮ್ಮಲ್ಲಿ ಬಹಳಷ್ಟು ಜನ ಇದಕ್ಕಾಗಿ ಕೃತಜ್ಞರಾಗಿರುವುದಿಲ್ಲ. ಇವರೆಲ್ಲರ ಋಣದಲ್ಲಿ ನಾವು ಬಾಳ್ವೆ ಮಾಡಿ ಈ ಹಂತ ತಲುಪಿರುವುದನ್ನು ಮರೆತು ಬಿಡುತ್ತೇವೆ. ವೃದ್ಧರಾದ ಅಜ್ಜಿ, ತಂದೆ ತಾಯಿ ಮೊದಲಾದವರು ನಾವು ದೊಡ್ಡವರಾದ ನಂತರ ಬೇಡದವರಾಗ್ತಾರೆ. ಅವರಿರುವುದೇ ನಮಗೆ ತೊಡಕೆಂದು ಭಾವಿಸ್ತೇವೆ. ಆದರೆ ತಾನು ಅರಿವಿಲ್ಲದೆ ಪಡೆದ ಒಂದು ಸಣ್ಣ ಋಣಕ್ಕಾಗಿ ಅದನ್ನ ತೀರಿಸಲು ಕಾಯ, ವಾಚ, ಮನಸ ಪ್ರಯತ್ನಪಟ್ಟ ಒಬ್ಬ ಸಂತನ ಕಥೆ ನಿಜಕ್ಕೂ ಶಕ್ತಿ ತುಂಬುತ್ತೆ. ಬನ್ನಿ ಹಾಗಿದ್ರೆ ಆ ಕಥೆಯನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಋಣದ ಶಕ್ತಿ ಎಂಥದ್ದು ಅನ್ನೋದನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಇಸ್ಲಾಂ ಧರ್ಮದ ಅನುಯಾಯಿಯಾಗಿದ್ದ ಶೇಖ್ ಅಬುಲ್ ಸಾಲೆ ಎಂಬ ಒಬ್ಬ ಸಂತ ಪೈಗಂಬರರ ದರ್ಶನಕ್ಕಾಗಿ ತನ್ನ ಊರಿನಿಂದ ಹೊರಡುತ್ತಾನೆ. ಅವನು ಕ್ರಮಿಸಬೇಕಾದ ದಾರಿ ದುರ್ಗಮವಾಗಿತ್ತು, ದೂರವೂ ಆಗಿತ್ತು. ಮಧ್ಯೆ ವಿಶಾಲವಾದ ಮರುಭೂಮಿ. ಆದರೂ ದರ್ಶನವನ್ನ ಪಡೆಯಲೇಬೇಕೆಂಬ ನಿರ್ಧಾರದಿಂದ ಒಂದು ಕುದುರೆಯನ್ನ ಏರಿ ಕೆಲವು ಸಾಮಗ್ರಿಗಳೊಡನೆ ಕುದುರೆ ಹೊರುವಷ್ಟು ಭಾರದ ಸಾಮಗ್ರಿಗಳೊಂದಿಗೆ ಮೆಕ್ಕಾಗೆಂದು ಹೊರಡುತ್ತಾನೆ. ಹಲವಾರು ದಿನಗಳ ಪ್ರವಾಸವಾದ್ದರಿಂದ ಸರಿಯಾದ ಆಹಾರ, ನೀರು ಇಲ್ಲದೆ ಅವನ ಕುದುರೆಯೂ ಕೂಡ ಅಸುನೀಗುತ್ತೆ. ಆದರೆ ಶೇಖ್ ಅಬುಲ್ ಸಾಲೆ ತನ್ನ ಪ್ರಯಾಣವನ್ನ ನಿಲ್ಲಿಸೋದಿಲ್ಲ. ಒಂದು ಗುಟುಕು ನೀರು ಸಿಕ್ಕರೆ ಸಾಕೆಂಬ ಪರಿಸ್ಥಿತಿಯಲ್ಲಿ ಪ್ರಯಾಣಿಸುತ್ತಾ ಹಲವು ದಿನಗಳನ್ನ ಕಳೆದ ನಂತರ ಅವನಿಗೆ ಮರುಭೂಮಿ ದಾಟಿದಾಗ ಒಂದು ನದಿ ಸಿಗುತ್ತೆ. ಅದನ್ನ ಕಂಡ ಶೇಖ್ ಅಬುಲ್ ಸಾಲೆ ಕರುಣಾಳು ದೇವರನ್ನ ಸ್ಮರಿಸ್ತಾನೆ ಮತ್ತು ಮನಃತೃಪ್ತಿ ನೀರನ್ನ ಕುಡಿತಾನೆ. ಹಾಗೆ ನೀರು ಕುಡಿಯುತ್ತಿದ್ದ ಶೇಖ್ ಅಬುಲ್ ಸಾಲೆಗೆ ನದಿಯಲ್ಲಿ ತೇಲುತ್ತಾ ಬಂದ ಒಂದು ಸೇಬಿನ ಹಣ್ಣು ಸಿಗುತ್ತೆ. ಹಲವಾರು ದಿನಗಳಿಂದ ಹಸಿದಿದ್ದ ಶೇಖ್ ಅಬುಲ್ ಸಾಲೆ ತಕ್ಷಣ ಅದನ್ನ ತೆಗೆದುಕೊಂಡು ತಿನ್ನುತ್ತಾನೆ. ಹಸಿವಿನ ಶಕ್ತಿಯೇ ಅಂಥದ್ದು ಅಲ್ವಾ? ಜಾತಿ, ಕುಲ, ಗೋತ್ರ, ವರ್ಣಭೇದ, ಲಿಂಗಭೇದ, ಅಹಂ ಎಲ್ಲವನ್ನೂ ಬರಿದು ಮಾಡುವ ಶಕ್ತಿ ಇರುವುದೇ ಹಸಿವಿಗೆ ಮಾತ್ರ. ಹೀಗೆ ಹಸಿವಿನ ತೀಕ್ಷ್ಣತೆಯ ಬಗ್ಗೆ ಕಗ್ಗ ಹೇಳುತ್ತೆ. ಉದರ ದೈವಕ್ಕೆ ಜಗದೊಳೆದುರು ದೈವವದೆಲ್ಲಿ, ಮೊದಲದರ ಪೂಜೆ ಮಿಕ್ಕೆಲ್ಲವದರಿಂದ, ಮದಿಸುವುದಾದರಿಸೆ ಕುದಿಯುವುದು ನಿರಾಕರಿಸೆ, ಹದದೊಳೆರಿಸುವುದೆಂತೋ ಮಂಕುತಿಮ್ಮ ಎಂದು. ಅಂದರೆ ಜಗತ್ತಿನಲ್ಲಿ ಹಸಿದಿರುವ ಹೊಟ್ಟೆಗೆ ಆಹಾರ ನೀಡುವುದೇ ಪ್ರಥಮ ಪೂಜೆ, ಮಿಕ್ಕೆಲ್ಲ ಆಮೇಲೆ. ಆದುದರಿಂದ ಹೊಟ್ಟೆಗೆ ಆಹಾರ ಒದಗಿಸುವುದು ಮುಖ್ಯ ಎನ್ನುತ್ತೆ. ಹೀಗೆ ಒಂದು ಹಣ್ಣು ತಿಂದು ತೃಪ್ತಿಯಾಗಿ ನೀರು ಕುಡಿದು ಸುಧಾರಿಸಿಕೊಂಡ ಶೇಖ್ ಅಬುಲ್ ಸಾಲೆ ತನ್ನ ಬಗ್ಗೆ ಯೋಚಿಸ್ತಾನೆ. ತಾನು ಹಸಿವಿನಿಂದ ಕಂಗೆಟ್ಟಾಗ ತಿಂದ ಸೇಬಿನ ಹಣ್ಣು ಯಾರದೋ, ಯಾರ ತೋಟದಲ್ಲಿ ಬೆಳೆದದ್ದೋ ಅವರ ಅನುಮತಿ ಇಲ್ಲದೆ ನಾನು ಅದನ್ನ ತಿಂದು ತಪ್ಪು ಮಾಡಿದೆ. ಆದುದರಿಂದ ನಾನು ಹೇಗಾದರೂ ಮಾಡಿ ತೋಟದ ಮಾಲೀಕನನ್ನ ಕಂಡು ಅವನ ಕ್ಷಮಾಪಣೆಯನ್ನ ಪಡೆಯಬೇಕು. ಸೇಬಿಗೆ ಬದಲಾಗಿ ಅವರು ಹೇಳಿದ ಕೆಲಸವನ್ನ ಮಾಡಬೇಕು. ಅವರ ಋಣವನ್ನ ತೀರಿಸಿ ತನ್ನ ಪ್ರಯಾಣವನ್ನ ಮುಂದುವರಿಸಬೇಕೆಂದು ನಿರ್ಧರಿಸ್ತಾನೆ. ಅದೇ ರೀತಿ ಸೇಬು ಬಂದ ದಿಕ್ಕನ್ನ ಅನುಸರಿಸಿ ಸೇಬಿನ ತೋಟವನ್ನ ಹುಡುಕಿಕೊಂಡು ಹೋಗ್ತಾನೆ. ಅದರ ಮಾಲೀಕನನ್ನ ಸಂಧಿಸಿ ತಾನು ನದಿಯಲ್ಲಿ ತೇಲಿ ಬಂದ ಸೇಬನ್ನ ಅನುಮತಿ ಇಲ್ಲದೆ ತಿಂದು ತಪ್ಪು ಮಾಡಿದೆ. ಆ ತಪ್ಪಿಗೆ ಕ್ಷಮೆ ಕೇಳಿ ಸೇಬಿಗೆ ಬದಲಾಗಿ ತಾವು ಹೇಳಿದ ಕೆಲಸವನ್ನ ಮಾಡಿ ಋಣ ತೀರಿಸಿ ತನ್ನ ಪ್ರಯಾಣವನ್ನ ಮುಂದುವರಿಸುವುದಾಗಿ ವಿನಂತಿಸಿಕೊಳ್ತಾನೆ. ಶೇಖ್ ಅಬುಲ್ ಸಾಲೆಯ ಉತ್ಕಟ ಪ್ರಾಮಾಣಿಕತೆಯನ್ನ ಕಂಡು ತೋಟದ ಮಾಲೀಕ ಮನದಲ್ಲೇ ಮೆಚ್ಚಿಕೊಳ್ತಾನೆ. ಅವನಲ್ಲಿ ಇರುವ ಸದ್ಗುಣಗಳನ್ನ ಗುರುತಿಸ್ತಾನೆ. ಇದೆಲ್ಲೋ ದೈವ ಕೃಪೆಯಿಂದಲೇ ಸಂಭವಿಸಿದೆ. ಇದರ ಸದುಪಯೋಗವನ್ನ ಪಡೆಯಬೇಕೆಂಬ ನಿರ್ಧಾರದಿಂದ ಶೇಖ್ ಅಬುಲ್ ಸಾಲೆಗೆ ಹೇಳ್ತಾನೆ, ನೀನು ನನ್ನ ತೋಟದ ಹಣ್ಣನ್ನ ನನ್ನ ಅನುಮತಿ ಇಲ್ಲದೆ ತಿಂದ ಕಾರಣದಿಂದ ನನ್ನ ಸೇಬಿನ ತೋಟದಲ್ಲಿ 8 ವರ್ಷಗಳ ಕಾಲ ದುಡಿಯಬೇಕು ಎನ್ನುತ್ತಾನೆ. ಆದುದರಿಂದ ಜಿರಾನಿ ಎಂಬ ಆ ಊರಿನಲ್ಲಿ ಇರುವ ಸೇಬಿನ ತೋಟದಲ್ಲಿ ಬಹಳ ನಿಷ್ಠೆಯಿಂದ ದುಡಿತಾನೆ. 8 ವರ್ಷಗಳ ಕಾಲ ಶೇಖ್ ಅಬುಲ್ ಸಾಲೆಯ ನಿಷ್ಠೆ, ಗುಣ, ಸಂಪನ್ನತೆಗಳನ್ನ ಗುರುತಿಸಿದ ಜಿರಾನಿಯ ತೋಟದ ಮಾಲೀಕ ಒಂದು ನಿರ್ಧಾರವನ್ನ ಮನದಲ್ಲೇ ಮಾಡ್ತಾನೆ. 8 ವರ್ಷದ ಅವಧಿ ಮುಗಿದಾಗ ಅಬುಲ್ ಸಾಲೆ ಹೊರಡಲು ಅನುಮತಿಯನ್ನ ಕೇಳ್ತಾನೆ. ಆಗ ತೋಟದ ಮಾಲೀಕ ಹೇಳ್ದ, ಇಲ್ಲ, ಇನ್ನೂ ಋಣ ಸಂದಾಯವಾಗಿಲ್ಲ. ಋಣ ಪೂರ್ಣ ಸಂದಾಯವಾಗಬೇಕಾದ್ರೆ ನೀನು ನನ್ನ ಮಗಳನ್ನ ಮದುವೆ ಆಗ್ಬೇಕು.
ಆದರೆ ಅವಳಿಗೆ ಕಾಲಿಲ್ಲ, ಕೈ ಇಲ್ಲ, ಕಣ್ಣಿಲ್ಲ, ಕಿವಿ ಇಲ್ಲ, ಬಾಯಿಯೂ ಇಲ್ಲ ಎನ್ನುತ್ತಾನೆ. ತಾನು ತಿಂದ ಸೇಬಿನಿಂದ ಋಣಮುಕ್ತನಾಗಲು ಬೇರೆ ಮಾರ್ಗವಿಲ್ಲದೆ ಇದು ದೈವ ನಿಯಾಮಕ ಎಂದು ಒಪ್ಪಿಕೊಳ್ತಾನೆ. ಇಸ್ಲಾಂ ಧರ್ಮದಲ್ಲಿ ಮದುವೆಗೆ ಮುನ್ನ ಗಂಡು ಹೆಣ್ಣನ್ನ ನೋಡುವಂತಿಲ್ಲ, ಏನಿದ್ದರೂ ಮದುವೆಯ ನಂತರವೇ. ಹಾಗಾಗಿ ಮದುವೆ ಮುಗಿದ ನಂತರ ತಾನು ಮದುವೆ ಆದ ಹುಡುಗಿಯನ್ನ ನೋಡಲು ಅಬುಲ್ ಸಾಲೆ ಮನೆಯೊಳಗೆ ಹೋಗ್ತಾನೆ. ಅಲ್ಲಿ ಅತ್ಯಂತ ಸ್ಫುರದ್ರೂಪಿ ದೇವ ಕನ್ಯೆಯಂತೆ ಕಾಣುವ ಸರ್ವಾಂಗ ಸುಂದರಿಯಾದ ಯುವತಿಯನ್ನ ಕಾಣ್ತಾನೆ. ಬಹುಶಃ ಈಕೆ ತಾನು ಮದುವೆಯಾದ ಹೆಣ್ಣಲ್ಲ, ಇದಾರೋ ಬೇರೆ ಹುಡುಗಿ, ಅವಳನ್ನು ನೋಡಿ ತಾನು ತಪ್ಪು ಮಾಡಿದೆ ಎಂದು ಪಶ್ಚಾತ್ತಾಪ ಪಟ್ಟು ಅಲ್ಲಿಂದ ಹೊರಗೆ ಬರ್ತಾನೆ. ಆಗ ಅಲ್ಲಿಯೇ ಇದ್ದ ಹೆಣ್ಣು ಕೊಟ್ಟ ತೋಟದ ಮಾಲೀಕ ಇವನ ಮುಖದಲ್ಲಿ ಇದ್ದ ಗಾಬರಿಯನ್ನ ಗಮನಿಸಿ ನಗುತ್ತಾ ಏನಾಯಿತೆಂದು ವಿಚಾರಿಸ್ತಾನೆ. ಅದಕ್ಕೆ ಶೇಖ್ ಅಬುಲ್ ಸಾಲೆ, ಒಳಗಡೆ ಇರುವ ಹೆಣ್ಣು ಯಾವುದೇ ಅಂಗವಿಕಲತೆ ಇಲ್ಲದೆ ಇದ್ದಾಳೆ, ಆದರೆ ತಾವು ಹೇಳಿ ಮದುವೆ ಮಾಡಿಸಿದ ಹೆಣ್ಣು ಅಲ್ಲಿ ಇಲ್ಲವೆನ್ನುತ್ತಾನೆ. ಅದಕ್ಕೆ ಮದುಮಗಳ ತಂದೆ ವಿವರಿಸ್ತಾನೆ, ಅವಳಿಗೆ ಕಾಲಿಲ್ಲವೆಂದರೆ ನನ್ನ ಮಗಳು ಮನೆ ಬಿಟ್ಟು ಹೊರಗೆ ಹೋದವಳಲ್ಲ, ಕೈ ಇಲ್ಲ ಎಂದರೆ ಅನ್ಯ ಪುರುಷರನ್ನ ಸ್ಪರ್ಶಿಸಲಿಲ್ಲ, ಕಣ್ಣಿಲ್ಲವೆಂದರೆ ಅವಳು ಪರಪುರುಷನನ್ನ ನೋಡಲಿಲ್ಲ, ಬಾಯಿಲ್ಲ ಎಂದರೆ ಬೇರೆ ಗಂಡಸರೊಡನೆ ಮಾತನಾಡಲಿಲ್ಲ, ಕಿವಿ ಇಲ್ಲವೆಂದರೆ ಅವಳು ಎಂದೂ ಪರಪುರುಷರ ಮಾತನ್ನ ಕೇಳಲಿಲ್ಲ ಎನ್ನುತ್ತಾನೆ. ಈ ಎಲ್ಲ ವಿವರಗಳನ್ನ ಕೇಳಿ ತಿಳಿದ ಶೇಖ್ ಅಬುಲ್ ಸಾಲೆ ಸಂತೋಷಪಟ್ಟು ಅವಳೊಡನೆ ಸಂಸಾರ ಸಾಗಿಸ್ತಾನೆ. ಜಿರಾನಿಯಲ್ಲಿಯೇ ಇರ್ತಾನೆ. ಈ ದಂಪತಿಗಳಿಗೆ ಹುಟ್ಟಿದವನೇ ಇಸ್ಲಾಂ ಧರ್ಮದ ಮಹಾಸಂತ ಪವಾಡ ಪುರುಷ ಅಬುಲ್ ಖಾದ ಜೀರಿಯಾನಿ. ಈ ಕಥೆ ಓದಿದ ನಾವು ನಮ್ಮಲ್ಲಿ ಎಷ್ಟು ಜನ ಈ ರೀತಿಯ ಋಣ ಪ್ರಜ್ಞೆಯನ್ನ ಹೊಂದಿದ್ದೇವೆ ಹಾಗೂ ನಾವು ಪಡೆದ ಸಹಾಯದಿಂದ ಉಪಕಾರದ ಋಣವನ್ನು ತೀರಿಸಲು ನಾವು ಎಷ್ಟು ಪ್ರಯತ್ನಿಸ್ತೇವೆ ಎನ್ನುವುದನ್ನು ನಾವು ನಮ್ಮ ಅಂತರಾತ್ಮವನ್ನು ಪ್ರಶ್ನಿಸಬೇಕು. DVG ಅವರ ಮಂಕುತಿಮ್ಮನ ಕಗ್ಗ ಹೇಳುತ್ತೆ, ಅನ್ನ ಉಣುವಂದು ಕೇಳ್ ಅದನ್ನ ಬೇಯಿಸಿದ ನೀರ್, ನಿನ್ನ ದುಡಿತದ ಬೆಮರೋ ಪೆರರ ಕಣ್ಣೀರೋ, ತಿನ್ನು ನೀಂ ಜಗಕ್ಕೆ ತಿನ್ನಲಿತ್ತ ಮಿಕ್ಕೂಟ, ಜೀರ್ಣಿಸದ ಋಣಶೇಷ ಮಂಕುತಿಮ್ಮ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಪ್ರತಿದಿನ ತಾನು ಉಣ್ಣುವಾಗ ಈ ಊಟದಲ್ಲಿ ತನ್ನ ಪರಿಶ್ರಮವೆಷ್ಟು, ಪರರ ದುಡಿಮೆ ಎಷ್ಟು ಎನ್ನುವುದನ್ನು ಯೋಚಿಸಿ ಉಣ್ಣಬೇಕು. ನಾವು ಜಗದ ಜನತೆಗೆ ಕೊಟ್ಟಷ್ಟೇ ನಾವು ಸೇವಿಸಬೇಕು. ಹಾಗೆ ಇಲ್ಲದೆ ಹೋದರೆ ನಾವು ಉಣ್ಣುವ ಆಹಾರವೆಲ್ಲ ಋಣಭಾರವೇ. ಇದನ್ನೇ ಮನುಸ್ಮೃತಿಯಲ್ಲಿ ಹೇಳುವುದೇನೆಂದ್ರೆ, ಋಣಾನಿ ತ್ರೀಣ್ಯ ಕೃತ್ಯ ಮನೋಮೋಕ್ಷೇ ನಿವೇಶಯೇತ್ ಅನುಪಾಕೃತ್ಯ ಮೋಕ್ಷಂತು ಸೇವಮಾನೋ ವ್ಯಜತ್ಯದಹ. ಅಂದರೆ ಮಾನವನು ಗೃಹಸ್ಥನಾಗಿ 3 ಋಣಗಳನ್ನು ತೀರಿಸಿದ ಮೇಲೆ ಮನಸ್ಸನ್ನ ಮೋಕ್ಷದ ಕಡೆಗೆ ಇರಿಸಬೇಕು. ಈ ಋಣಗಳನ್ನು ತೀರಿಸದೆ ಮೋಕ್ಷಕ್ಕಾಗಿ ಸನ್ಯಾಸಿಯಾದರೆ ಅಂಥವರು ಪತಿತನಾಗುತ್ತಾರೆ ಎಂಬುದು ಶ್ಲೋಕದ ತಾತ್ಪರ್ಯ. ಅಂದರೆ ಎಲ್ಲ ದೇಶಗಳಲ್ಲಿ ಮತ್ತು ಎಲ್ಲ ಧರ್ಮಗಳಲ್ಲಿ ಋಣ ಶೇಷದ ಬಗ್ಗೆ ಕಾಳಜಿ ಇಟ್ಟಿದ್ದನ್ನ ನಾವು ಗಮನಿಸಬಹುದು. ಶಂಕರಾಚಾರ್ಯರ ವಿರಚಿತ ವಿವೇಕ ಚೂಡಾಮಣಿ ಈ ರೀತಿ ಹೇಳುತ್ತೆ, ಋಣ ಮೋಚನ ಕರ್ತರಃ ಪಿತುಹು ಸಂತಿ ಸುತಾದಯ ಬಂದ ಮೋಚನ ಕರ್ತಾತು ಸ್ವಸ್ಮದಾನೋ ನ ವಿದ್ಯತೆ. ಅಂದರೆ ಮಕ್ಕಳು ಮೊದಲಾದವರು ಒಬ್ಬ ವ್ಯಕ್ತಿಯ ಋಣವನ್ನ ಹರಿಸಬಹುದು, ಆದರೆ ಬಂಧನದಿಂದ ಬಿಡುಗಡೆಯಾಗಬೇಕಾದ್ರೆ ತನ್ನ ಹೊರತು ಇನ್ಯಾರೂ ಅಲ್ಲ. ಪಂಚತಂತ್ರ ಕೂಡ ಶೇಷದ ಬಗ್ಗೆ ದೃಢೀಕರಿಸುತ್ತೆ. ಋಣ ಶೇಷಂ ಚಾಗ್ನಿಶೇಷಂ ಶತ್ರುಶೇಷಂ ತಥೈವ ಚ ವ್ಯಾಧಿ ಶೇಷಂ ಚ ನಿಶೇಷಂ ಕೃತ್ವಾ ಪ್ರಾಚೀನ ಸೀದತಿ. ಅಂದರೆ ಋಣಶೇಷ, ಅಗ್ನಿಶೇಷ, ಶತ್ರುಶೇಷ, ವ್ಯಾಧಿಶೇಷ ಇವುಗಳನ್ನು ನಿಶೇಷ ಮಾಡಿದ ಪ್ರಾಜ್ಞನು ದುಃಖಕ್ಕೀಡಾಗುವುದಿಲ್ಲ. ಅಂದರೆ ನಾವು ಜೀವಿತದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪಡೆದುಕೊಂಡ ಋಣವನ್ನ ನಮ್ಮ ಜೀವಿತಾವಧಿಯಲ್ಲಿ ಸಂಪೂರ್ಣವಾಗಿ ತೀರಿಸಲು ಸರ್ವ ಪ್ರಯತ್ನವನ್ನ ಮಾಡಬೇಕು. ಹಾಗಾಗಿ ಸಹಬಾಳ್ವೆಯಿಂದ, ಪ್ರತಿಯೊಬ್ಬರಲ್ಲೂ ಪ್ರೀತಿಯಿಂದ, ತಮ್ಮ ಕರ್ತವ್ಯ ಪ್ರಜ್ಞೆಯಿಂದ, ಜವಾಬ್ದಾರಿಯಿಂದ ತಮ್ಮ ಬದುಕನ್ನ ಪೂರ್ಣಗೊಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.